ವೀಕ್ಷಕರೇ ನಮಸ್ಕಾರ. ತುಂಬಾ ಜನ ಕೇಳ್ತಾ ಇರಿ ಸರ್ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸ್ಗೆ ಯಾವ ರೀತಿ ಅಡ್ಮಿಷನ್ ಆಗೋದು ಅಂತ ಹೇಳಿ. ಸೊ ಪ್ರಸ್ತುತ ನಿಮಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸ್ನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರೊಂದು ಅಧಿಸೂಚನೆಯನ್ನು ಈಗ ಹೊರಡಿಸಿರ್ತಾರೆ. ಸೊ ನೀವು ಮಾಡಬೇಕಿರೋದಷ್ಟೇ, ಮೊದಲು ಅವರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಓಪನ್ ಆದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಕಾಣ್ತಾ ಇರುತ್ತೆ ಡಿಪ್ಲೊಮಾ ಅಗ್ರಿಕಲ್ಚರ್ಗೆ ಯಾವ ರೀತಿ ಸೇರ್ಕೋಬೇಕಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು PDF ಬರುತ್ತೆ. ನಿಮಗೆ ಅದರಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದು ಸಿಗುತ್ತೆ. ಮತ್ತೆ ಯಾವ ಅಪ್ಲಿಕೇಶನ್ ಹಾಕ್ಬೋದು, ಜೊತೆಗೆ ಎಷ್ಟು ಮಾರ್ಕ್ಸ್ ತೆಗೆದಿರ್ಬೇಕು SSLC ಅಲ್ಲಿ ಕನಿಷ್ಠ 45% ಮಾರ್ಕ್ಸ್ ನ ತೆಗೆದು ಕೂಡ ನೀವು ಈ ಒಂದು ಕೋರ್ಸ್ ನ ಮಾಡಬಹುದಾಗಿರುತ್ತೆ. ಮತ್ತೆ DDN ಯಾರ ಹೆಸರು ಕಟ್ಟಬೇಕಿರುತ್ತೆ, ಯಾವುದು ಕೊನೆ ದಿನಾಂಕ ಇದೆ, ಮತ್ತೆ ನೀವು ಯಾರು NCC ಕ್ಯಾಂಡಿಡೇಟ್ ಆಗಿದ್ರೆ ಅಥವಾ ಮಾಜಿ ಸೈನಿಕರ ಮಕ್ಕಳಾಗಿದ್ರೆ ಅಥವಾ ನೀವು ಬೇರೆ ಯಾವುದೋ ಒಂದು ಕೋಟಾನ ಇದ್ರೆ ಆ ಸರ್ಟಿಫಿಕೇಟ್ ಗಳನ್ನ ಎಲ್ಲಿ ನೀವು ವೆರಿಫಿಕೇಶನ್ ಮಾಡಿಸ್ಬೇಕಂತ ಹೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಇದರಲ್ಲೇ ಕೊಟ್ಟಿರ್ತಾರೆ. ಸೊ ನೀವು ದಯವಿಟ್ಟು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಿ. ಅಲ್ಲಿ ನಿಮಗೆ ಈ ಒಂದು ಮಾಹಿತಿ ಇರುವಂತಹ ಒಂದು PDF ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಕೊಟ್ಟಿರೋ ರೀತಿ ನೀವು ಮಾಡಬೇಕಿರುತ್ತೆ. ಜೊತೆಗೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ಒಂದು PDF ನ ತಗೊಳ್ಳಿಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಅರ್ಜಿಯನ್ನು ತಗೊಳ್ಳಿಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ನಾನು ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಹೇಳಿ ಮತ್ತೆ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ ಅಂತ ನನಗೆ ಒಂದು ಮೆಸೇಜ್ ನ ಹಾಕಿದ್ರೆ ನಾನು ಡೌನ್ಲೋಡ್ ಮಾಡಿರುವಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕಳಿಸ್ಕೊಡ್ತೀನಿ. ಅದನ್ನ ಫಿಲ್ಅಪ್ ಮಾಡಿ ಕೊಟ್ಟಿರೋ ದಿನಾಂಕದೊಳಗಡೆ ನೀವು ಅಲ್ಲಿ ಕಳಿಸ್ಕೊಟ್ರೆ, ಜೊತೆ DDN ಕಟ್ಟಿದ್ರೆ ಕೌನ್ಸಿಲಿಂಗ್ ಡೇಟ್ ಕೂಡ ಕೊಟ್ಟಿರ್ತಾರೆ. ಸೊ ಆ ಡೇಟ್ಗೆ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ಸೊ ನೀವು ಸೆಲೆಕ್ಟ್ ಆದ್ರೆ ನೀವೊಂದು ಕೋರ್ಸ್ ಅನ್ನು ಮಾಡಬಹುದಾಗಿರುತ್ತೆ. ಸೊ ಇದೇ ರೀತಿ ನಿಮಗೆ ತೋಟಗಾರಿಕಾ ಡಿಪ್ಲೊಮಾ ಕೋರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.